ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ತಾಯಿಗಾಗಿ ಹಂಬಲಿಸ್ತಾ ಇದ್ದಾರಂತೆ. ಜೈಲು ಸಿಬ್ಬಂದಿಯ ಮುಂದೆ ತಾಯಿಯನ್ನ ನೆನೆದು ದರ್ಶನ್ ಕಣ್ಣೀರಿಟ್ಟಿದ್ದಾರಂತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 19 ದಿನಗಳು ಕಳೆದರೂ ಕೂಡ ಬಳ್ಳಾರಿ ಜೈಲಿಗೆ ಅವರ ತಾಯಿ ಹೋಗಿಲ್ಲ. ಅವರ ತಾಯಿಯ ಹೆಸರು ಮೀನಾ ತೂಗುದೀಪ್ ಅಂತ ಹೇಳಿ. ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆದಾಗಲೂ ಕೂಡ ಅಥವಾ ಇವರು ಅರೆಸ್ಟ್ ಆಗಿ ಜುಡಿಷಿಯಲ್ ಕಸ್ಟಡಿ ಮೇಲೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದಾಗಲೂ ಕೂಡ ಆರಂಭದ ದಿನಗಳಲ್ಲಿ ಅವರ ಕುಟುಂಬ ಹೋಗಿರಲಿಲ್ಲ. ಆ ನಂತರದಲ್ಲಿ ದರ್ಶನ್ನ ನೋಡಬೇಕು ಅಂತ ಹೇಳಿ ಅವರ ತಾಯಿ ಮೀನಾ ತೂಗುದೀಪ್, ಅವರ ತಮ್ಮ ದಿನಕರ್ ತೂಗುದೀಪ್, ವಿಜಯಲಕ್ಷ್ಮಿ, ಅವರ ಇಡೀ ಕುಟುಂಬ ಹೋಗಿ ಒಂದು ಸಾಂತ್ವನ ಧೈರ್ಯ ಹೇಳಿ ಬಂದಿತ್ತು. ಆದರೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ಮೇಲೆ ಅವರ ತಾಯಿ ಹೋಗಿಲ್ಲ. ಸೊ ಹೀಗಾಗಿ ತಾಯಿಯ ಕನವರಿಕೆಯಲ್ಲೇ ದರ್ಶನ್ ದಿನ ದೂಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆತ್ತಮ್ಮನನ್ನು ನೋಡಬೇಕು ಅಂತ ಹೇಳಿ ಆ ಹಂಬಲದಲ್ಲಿಯೇ ನಟ ದರ್ಶನ್ ಇದ್ದಾರೆ. ಈಗಾಗಲೇ ಪತ್ನಿ ಮತ್ತು ಸಹೋದರ ಜೈಲಿಗೆ ಭೇಟಿ ನೀಡಿ ಮಾತುಕತೆಯನ್ನು ಮಾಡಿದ್ದಾರೆ. ವಿನೀಶ್ ಕೂಡ ಹೋಗಿತ್ತು. ಆದರೆ ತಾಯಿ ಮತ್ತು ಮಗ ವಿನೀಶ್ ನೆನಪು ಮಾಡ್ಕೊಳ್ತಾ ಇದ್ದಾರಂತೆ ದರ್ಶನ್. ತಾಯಿಯನ್ನು ಭೇಟಿಗೆ ಕರೆತರಬೇಕು ಅಂತ ಹೇಳಿ ದರ್ಶನ್ ತನ್ನ ಪತ್ನಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಜೈಲಿನಲ್ಲಿ ಮಂಕಾಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾರೆ. ಮಂಕಾಗಿದ್ದಾರೆ, ಎಲ್ಲೋ ಒಂದು ಕಡೆ ಏನೋ ಕಳೆದುಕೊಂಡಿರುವಂಥ ಭಾವ. ಜೀವನದಲ್ಲಿ ಆಗಬಾರದ್ದಾದಾಗ ಅಥವಾ ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ, ಆಗೋಗಿದೆ. ದರ್ಶನ್ ಸೆರೆವಾಸದಲ್ಲಿ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಒಂದು ರೀತಿಯ ಫೀಲಿಂಗ್ ಬೇರೆ ಥರ ಇತ್ತು. ನಾನು ಬೆಂಗಳೂರಲ್ಲಿದ್ದೀನಿ, ನನಗೆ ಸಂಬಂಧಪಟ್ಟವರೆಲ್ಲ ಇಲ್ಲೇ ಇದ್ದಾರೆ, ನನ್ನ ಸಂಬಂಧಿಕರಲ್ಲಿದ್ದಾರೆ, ನನ್ನ ಮನೆ ಇಲ್ಲಿದೆ, ನನ್ನ ಹೆಂಡತಿ ಮನೆ ಇಲ್ಲಿದೆ, ನಮ್ಮ ತಾಯಿ ಮನೆ ಇಲ್ಲಿದೆ, ತಮ್ಮನ ಮನೆ ಇಲ್ಲಿದೆ, ನನ್ನ ಚಿತ್ರರಂಗ ಇಲ್ಲಿದೆ. ಹೀಗೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಒಂದು ಫೀಲಿಂಗ್ಸ್ಗಳೇ ಬೇರೆ ಇತ್ತು. ಬಟ್ ಪರಪ್ಪನಗರದಿಂದ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ ನಂತರದಲ್ಲಿ ಅಂದರೆ ಬಳ್ಳಾರಿಯಲ್ಲಿ ನನ್ನವರು ಯಾರೂ ಇಲ್ಲ ಅನ್ನೋ ರೀತಿಯ ಏಕಾಂಗಿತನ, ಒಬ್ಬಂಟಿತನ ಅವರ ಮನಸ್ಸಲ್ಲಿ ಆವರಿಸಿದೆ ಅಂತ ಅನಿಸುತ್ತೆ. ಆ ಒಬ್ಬಂಟಿತನ ಮತ್ತು ಅವರ ಇಡೀ ಆ ಫೀಲಿಂಗ್ಗಳ ಮಧ್ಯೆ ತನ್ನ ತಾಯಿ ಇಲ್ಲ ಅನ್ನೋದು ಚಿಂತೆ ಆತನನ್ನು ಕಾಡ್ತಾ ಇದೆಯಂತೆ. ತಾಯಿ ಇಲ್ಲದ ಚಿಂತೆಯ ಮಧ್ಯದಲ್ಲಿ ದರ್ಶನ್ ಇದ್ದಾರೆ. ತನ್ನನ್ನು ತಾಯಿ ಬಂದು ನೋಡಬೇಕಾಗಿತ್ತು, ವಿಚಾರಿಸ್ಬೇಕಾಗಿತ್ತು. ಒಂದು ಆತ್ಮಸ್ಥೈರ್ಯ, ತಾಯಿಯ ಜೊತೆ ಒಂದು 2 ನಿಮಿಷ ಮಾತನಾಡಿದ್ರೆ ಒಂದು ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ಜಾಸ್ತಿ ಆಗುತ್ತೆ ಅನ್ನೋದು ಆತನ ನಂಬಿಕೆ ಆಗಿತ್ತು. ಇಲ್ಲಿಯೂ ಕೂಡ ಅಷ್ಟೇ. ಪರಪ್ಪನ ಅಗ್ರಹಾರದಲ್ಲಿದ್ದಾಗ ತನ್ನ ಕುಟುಂಬದವರ ಜೊತೆ ಮಾತನಾಡಿದ ನಂತರದಲ್ಲಿ ಆತನಿಗೆ ಒಂದು ರೀತಿಯ ಆತ್ಮಸ್ಥೈರ್ಯ ಬಂದಿತ್ತು ಅಂತ ಹೇಳಿ ಕೆಲವಷ್ಟು ಜನ ಹೇಳ್ತಾ ಇದ್ರು. ಇಲ್ಲಿಯೂ ಕೂಡ ಈಗ ತನ್ನ ತಾಯಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾನಂತೆ ದಾಸ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್ನ ನೋಡ್ತಾ ಇದ್ದೀವಿ. ದರ್ಶನ್ ಆಗಬಾರ್ದು ಆಗೋಗಿದೆ, ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗುತ್ತೆ, ಆಗೋಗಿದೆ. ಘಟನೆ ನಡೆದೋಗಿದೆ, ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಪತ್ನಿ ಬಂದು ನೋಡಾಯಿತು, ಪತ್ನಿ ಅವರ ಮಗನನ್ನು ಜೊತೆ ಬಂದಿದ್ದಾಯಿತು, ಮಾತಾಡ್ಕೊಂಡಿದ್ದು ಹೋಗಾಯಿತು. ಈಗ ತಾಯಿಯ ನೆನಪು ಆತನನ್ನು ಕಾಡ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ತಾಯಿಯನ್ನು ಕರೆದುಕೊಂಡು ಬರುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರಾ, ಬರಬಹುದಾ, ಏನು ಕತೆ? ದರ್ಶನ್ನ ಸದ್ಯದ ಮನಸ್ಥಿತಿ ಹೇಗಿದೆ ಅಂತ ವಿವರಿಸೋದಾದ್ರೆ ಅರುಣ್. ಖಂಡಿತವಾಗ್ಲೂ ದಶರಥ ಏನಂತ ಹೇಳಿದ್ರೆ, ಬಳ್ಳಾರಿ ಜೈಲಿಗೆ ಬಂದು ದರ್ಶನ್ ಅವರು ಇವತ್ತಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 19 ದಿನಗಳು ಕಳೆದಿರುವಂತದ್ದು. ಕಳೆದ 19 ದಿನಗಳಲ್ಲೂ ಕೂಡ ಅನೇಕ ಬಾರಿ ದರ್ಶನ್ ರವರು ತಾಯಿಯನ್ನ ನೋಡ್ಬೇಕು, ತಾಯಿ ಜೊತೆ ಮಾತಾಡಬೇಕು ಅನ್ನುವಂತ ಹಂಬಲವನ್ನು ವ್ಯಕ್ತಪಡಿಸಿದ್ರು. ತಾಯಿಯನ್ನ ಮೀಟ್ ಮಾಡ್ಬೇಕು ಅನ್ನುವಂತ ಸಂಗತಿಯನ್ನು ಕೂಡ ಪತ್ನಿ ವಿಜಯಲಕ್ಷ್ಮಿ ಜೊತೆ ಕೂಡ ಹಂಚಿಕೊಂಡಿದ್ರು. ಆದ್ರೆ ತಾಯಿ ಮೀನಾ ತೂಗುದೀಪರ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಅನ್ನುವಂತ ರೀತಿಯಲ್ಲಿ ಹೇಳ್ಕೊಂಡಂತ ವಿಜಯಲಕ್ಷ್ಮಿ ಅವರು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬಳ್ಳಾರಿ ಜೈಲಿಗೆ ಬರ್ತಾರೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗಾಗಿ ದರ್ಶನ್ ರನ್ನ ಮೀಟ್ ಮಾಡೋದಕ್ಕೆ ಕೇವಲ ಪತ್ನಿ ವಿಜಯಲಕ್ಷ್ಮಿ ಅವರು ಈಗಾಗಲೇ 3 ಸಲ ಬಂದೋಗಿದೆ. ಅದ್ರ ಜೊತೆಗೆ ತಮ್ಮನಾದಂತ ದಿನಕರ್ ತೂಗುದೀಪ್ ಕೂಡ ಬಂದಿರುವಂತದ್ದು. ಆದ್ರೆ ಕಳೆದ 3 ದಿನಗಳಲ್ಲೂ ಕೂಡ ಇವ್ರು ಯಾರು ಬಂದು ಹೋಗಿ ಸಮಾಧಾನ ಮಾಡಿದ್ರು ಕೂಡ ಅದೊಂದು ನೆನಪಲ್ಲಿ ಮಾತ್ರ ದರ್ಶನ್ ಇರುವಂತದ್ದು. ತಾಯಿಯ ನೆನಪು ವಿಪರೀತವಾಗಿ ಕಾಡ್ತಾ ಇರುವಂತದ್ದು. ಕಳೆದ 3 ದಿನಗಳಲ್ಲಿ ರಜಾ ದಿನ ಆಗಿರೋದ್ರಿಂದ ಸಿಬ್ಬಂದಿಗಳು ಕೂಡ ಒಂದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜೈಲಿನ ಆವರಣದಲ್ಲಿ ಇರೋದ್ರಿಂದ ಹಾಗಾಗಿ ದರ್ಶನ್ ಕೂಡ ಒಂದಷ್ಟು ಮಂಕಾದ ರೀತಿಯಲ್ಲೇ ಇರುವಂತದ್ದು. ನಿನ್ನೆ ಕೂಡ ಮಂಕಾದ ರೀತಿಯಲ್ಲೇ ಇರುವಂತದ್ದು. ಇವತ್ತು ಕೂಡ ಬೆಳಗಿನಿಂದ ಕೂಡ ಐಸಿಸಿ ಸೆಲ್ ನಂಬರ್ 15 ಇದೆ, ಅದರಲ್ಲೂ ಕೂಡ ಮಂಕಾಗಿ ಇದ್ದಂತ ದರ್ಶನ್ ಬಾಡಿ ಓರ್ನ್ ಕ್ಯಾಮ್ರಾ ಸಿಬ್ಬಂದಿಗಳು ಒಂದಷ್ಟು ರೀತಿಯಲ್ಲಿ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡಿಸಿದಾಗ ಅವರು ಗದ್ಗದಿತರಾಗಿ ದುಃಖಭರಿತರಾಗಿ ಹೇಳುವಂತದ್ದು, ನಮ್ಮ ತಾಯಿಯನ್ನ ನಾನು ನೋಡಬೇಕು, ತಾಯಿ ಮೀನಾ ತೂಗುದೀಪರ ಆರೋಗ್ಯ ಹೇಗಿದೆ, ಅವರು ಹೇಗಿದ್ದಾರೆ, ಅವರ ಸ್ಥಿತಿ ಹೇಗಿದೆ ಅನ್ನುವಂತ ರೀತಿಯಲ್ಲಿ ಕಣ್ಣೀರು ಹಾಕಿರುವಂತದ್ದು. ಈಗ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಬಾಡಿ ಓರ್ನ್ ಸಿಬ್ಬಂದಿಗಳು ಕೂಡ ಒಂದಷ್ಟು ಭಾವುಕರಾದಂತ ಸನ್ನಿವೇಶ ಕೂಡ ಅಲ್ಲಿ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ತಾಯಿ ಮತ್ತು ಮಗನ ಸಂಬಂಧ ಎಂಥವರೇ ಇರಲಿ ಕೂಡ ಅದು
ಪವಿತ್ರವಾದಂತ ಸಂಬಂಧ. ಹಾಗಾಗಿ ಕೂಡ ದರ್ಶನ್ರಿಗೆ ತಾಯಿಯನ್ನ ನೋಡ್ಬೇಕು ಅನ್ನುವಂತ ಹಂಬಲ ಹೆಚ್ಚಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಾಯಿಯನ್ನ ಮೀಟ್ ಮಾಡಿಸೋದಕ್ಕೆ ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ವಕೀಲರಿಗೆ ಖಂಡಿತವಾಗಿ ಹೇಳ್ತೀವಿ ಅನ್ನುವಂತ ಭರವಸೆಯನ್ನ ಅಲ್ಲಿನ ಅಧಿಕಾರಿಗಳು ದರ್ಶನ್ರಿಗೆ ನೀಡಿರುವಂತದ್ದು. ದಶರಥ್, ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮರ ಮಾಹಿತಿಗೆ.